ಸಿಂಪಲಾಗಿ ಒಂದು ಬುಕ್ಕಲ್ಲಿ ಬರೆದುಬಿಟ್ಟಿದ್ದಾರೆ, ಅದು ಫ್ಯೂ ಲೈನ್ಸಲ್ಲೇನೆ. ಏನೋ ಗೊತ್ತಿಲ್ಲ, ಆ ಬುಕ್ಕು ಓದಿದ್ಮೇಲೆ ನನಗೆ ಲೈಫು ಪರ್ಸ್ಪೆಕ್ಟಿವೇ ಒಂಥರ ಚೇಂಜ್ ಆಗೋಯ್ತು. ಒಂದೊಂದು ಸಣ್ಣ ವಿಚಾರ ಕೂಡ ನಮ್ಮ ಮನಸ್ಸಿಗೆ ಅಷ್ಟು ಮುಟ್ಟುತ್ತೆ. ಈ ಬುಕ್ಕಲ್ಲಿ ಆ್ಯಕ್ಚುಲಿ ಆಥರ್ ಬಂದ್ಬಿಟ್ಟು ನಾವು ಎವ್ರಿಡೇ ಲೈಫಲ್ಲಿ ಬೇರೆಯವ್ರ ಜೊತೆಲಿ ಯಾವ ರೀತಿ ನಡ್ಕೊಳ್ತೀವಿ, ಯಾವ ಸಂದರ್ಭದಲ್ಲಿ ಹೆಂಗೆ ಮಾತಾಡ್ತೀವಿ ಅನ್ನೋದನ್ನು 3 ರೀತಿಯಾಗಿರೋವಂಥ ಮೆಂಟಾಲಿಟಿ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಅಷ್ಟು ಬ್ಯೂಟಿಫುಲ್ಲಾಗಿದೆ. ಮೊದಲನೇ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಪೇರೆಂಟ್ಸ್ ಥರ. ಅಂದರೆ ನಾವು ಬೇರೆಯವ್ರಿಗೆ ಏನಾದರೂ ಬುದ್ಧಿ ಹೇಳುವಾಗ, ತಿದ್ದೋವಾಗ ನಾವು ಅವ್ರಿಗೆ ಪೇರೆಂಟ್ಸ್ ಥರ ಆ್ಯಕ್ಟ್ ಮಾಡ್ತೀವಿ. ಎರಡನೇ ಮನಸ್ಥಿತಿ ಬಂದು ಅಡಲ್ಟ್. ಅಂದರೆ ನಾವು ವಸ್ತುಸ್ಥಿತಿನ ಸರಿಯಾಗಿ ಯೋಚಿಸಿ ತರ್ಕಬದ್ಧವಾಗಿರುವಂಥ ನಿರ್ಧಾರ ತಗೊಳ್ಳೋದನ್ನು ಅಡಲ್ಟ್ ಅಂತಾರೆ. ಮೂರನೇದು ಬಂದು ದಿ ಚೈಲ್ಡ್. ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಎಮೋಷನ್ಸು ಹೇಳ್ಬೋದು. ಇದು ಒಂಥರ ಫೆಲ್ಟ್ ಕಾನ್ಸೆಪ್ಟು. ನಮ್ಮಲ್ಲಿರುವಂಥ ಭಯ ಆಗಿರ್ಬೋದು, ಅಥವಾ ಚೈಲ್ಡಿಶ್ನೆಸ್ ಆಗಿರ್ಬೋದು, ದುಃಖ ಆಗಿರ್ಬೋದು, ಅತಿಯಾಗಿರುವಂಥ ಸಂತೋಷ ಆಗಿರ್ಬೋದು. ಸೊ ಇದೆಲ್ಲನೂ ಕಂಬೈನ್ ಆಗಿರುವಂಥ ಸಿಚುವೇಶನ್ ಇದು.